ದಿಲೀಪ್ ರಾಜ್ನ ಯಾರು ಕೊಂದರು? ತುಂಬ ವೀಡಿಯೋಸು ಎಲ್ಲಿ ನೋಡಿದ್ರು ಕೂತಲ್ಲಿ ನಿತ್ತಲ್ಲಿ ಏನು ನೋಡಿದ್ರು ದಿಲೀಪ್ ರಾಜ್ದೇ ನ್ಯೂಸ್ ಬರ್ತಾ ಇದೆ. ಅವ್ರನ್ನ ತಗೊಂಡೋಗಿ ಮಣ್ಣು ಮಾಡ್ತಾ ಇರೋ ವಿಡಿಯೋ ಕೂಡ ಬರ್ತಾ ಇದೆ. ಈ ವಿಡಿಯೋನ ನೀವು ಕೊನೆ ತನಕ ನೋಡೋದಕ್ಕಿಂತ ಮುಂಚೆ ಹೇಳ್ತೀನಿ, ನೀವು ಬ್ಲ್ಯಾಕ್ ಸ್ಲೇಟು ನಿಮ್ಮ ಮೈಂಡಲ್ಲಿ ಕಂಪ್ಲೀಟ್ ಏನೂ ಇಲ್ಲದೆ ಬಂದು ಈ ವಿಡಿಯೋ ನೋಡಿ ಏನಾದರೂ ಕಲ್ತ್ಕೊಂಡು ಹೋಗೋದಾದರೆ ಮಾತ್ರ ಈ ವಿಡಿಯೋ ನೋಡಿ, ಇಲ್ಲಾಂದರೆ ಪ್ಲೀಸ್ ಕಂಟಿನ್ಯೂ ವಿತ್ ಅದರ್ ಎಂಟರ್ಟೈನ್ಮೆಂಟ್. ಹಾಯ್, ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಆಲ್ರೆಡಿ ನಾನು ಕೆಲವು ಕಡೆ ಮೆನ್ಷನ್ ಮಾಡಿದೆ. ದಿಲೀಪ್ ರಾಜ್ ಅಂತ ಹೇಳಿದ್ರೆ ನನ್ನ ಕೊಲೀಗದು ಹಸ್ಬೆಂಡು. ಅವ್ರನ್ನ ನಾನು ಫಾಲೋ ಮಾಡ್ತಾಯಿದ್ದೆ. ಅವ್ರು ಸ್ಟಾರ್ಟ್ ಮಾಡಿದ್ದು ಒಂದು ನಾಟಕ ರಂಗದಿಂದ, ಸೀರಿಯಲು, ಮೂವಿ. ಈ ವಾಸ್ ಲೈಕ್ ಸ್ಟ್ರಗ್ಲಿಂಗ್ ಆ್ಯಂಡ್ ಅ ಬ್ರಿಲಿಯಂಟ್ ಜೆಂಟಲ್ಮೆನ್. ಅವ್ರ ಬಗ್ಗೆ ತುಂಬ ಕೇಳ್ಪಟ್ಟಿದ್ದೀನಿ. ಆ್ಯಂಡ್ ಅವರೀಗ ತೀರ್ಕೊಂಡಿದ್ದಾರೆ, 47 ಇಯರ್ಸು ಅಂತ ಹೇಳುವಾಗ ನಾನು ನೋಡ್ತಾ ಇದ್ದೀನಿ, ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲರೂ ಬಂದು ಪೀಪಲ್ ಆರ್ ಗೋಯಿಂಗ್ ಟು ದ ರಿಚುವಲ್ ಅಲ್ಲಿ ನೋಡಿಬಿಟ್ಟು ಎಲ್ಲ ಅಳ್ತಾ ಇದ್ದಾರೆ. ಕೆಲವರು ಸಂತಾಪ ಸೂಚಿಸ್ತಾ ಇದ್ದಾರೆ. ಎವ್ರಿಬಡಿ ಈಸ್ ಡಿಸ್ಟರ್ಬ್ಡ್. ಎಂಟೈರ್ ಕರ್ನಾಟಕ ಈಸ್ ಡಿಸ್ಟರ್ಬ್ಡ್. ಬಟ್ ಎಷ್ಟು ದಿನ ಹೋಗ್ತಾರೆ, ಅವ್ರನ್ನ ಮಣ್ಣು ಮಾಡ್ತಾರೆ, ಬರ್ತಾರೆ, ಅವರ ರೆಗ್ಯುಲರ್ ರೂಟೀನಿಗೆ ಎಲ್ಲರೂ ಇಳಿದು ಬಿಡ್ತಾರೆ. ದೆನ್ ನೋಬಡಿ ರಿಮೆಂಬರ್ಸ್ ದಿಲೀಪ್ ರಾಜ್. ಡನ್. ಇದು ಯಾಕೆ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಸೆಲೆಬ್ರಿಟೀಸ್, ಐ ರಿಯಲಿ ರೆಸ್ಪೆಕ್ಟ್ ಅವರ್ ಸೆಲೆಬ್ರಿಟೀಸ್ ಬಿಕಾಸ್ ದೇ ಆರ್ ಆಲ್ ಬ್ರಿಲಿಯಂಟ್ ಪೀಪಲ್. ಐ ಅಡ್ಮೈರ್ ದೇರ್ ಡ್ಯಾನ್ಸಿಂಗು, ಅವ್ರದ್ದು ಆ್ಯಕ್ಟಿಂಗು, ಅವ್ರದ್ದು ಪರ್ಸ್ನಾಲಿಟಿ, ಅವ್ರು ಮಾತಾಡೋ ಸ್ಟೈಲ್, ಎವ್ರಿಥಿಂಗ್ ಈಸ್ ಆಸಮ್. ವಿ ಆಲ್ ಲರ್ನ್ ಫ್ರಮ್ ದೆಮ್. ಬಟ್ ಒಂದೇ ಹೇಳ್ತೀನಿ, ಡಾಕ್ಟರ್ ರಾಜ್ಕುಮಾರ್ ಥರ ಒಂದು ಸೆಲೆಬ್ರಿಟಿ ಹುಟ್ಟಕ್ಕೆ ಚಾನ್ಸೇ ಇಲ್ಲ. ಕೆಲವು ಎಥಿಕ್ಸು ವಿಲ್ ಹ್ಯಾವ್ ಟು ಲರ್ನ್ ಫ್ರಮ್ ದೋಸ್ ಆ್ಯಕ್ಟರ್ಸ್. ಡಾಕ್ಟರ್ ರಾಜ್ಕುಮಾರ್ದು ಹಿಸ್ಟ್ರಿ ತಗೊಂಡ್ರೆ, ಅವರು ಒಂದೇ ಒಂದು ಮೂವಿಯಲ್ಲಿ ಕುಡಿಯೋದ್ರ ಬಗ್ಗೆ, ಸ್ಮೋಕ್ ಮಾಡೋದ್ರ ಬಗ್ಗೆ ವಿಡಿಯೋ ಮಾಡಿಲ್ಲ, ಎಲ್ಲೂ ತೋರಿಸಿಲ್ಲ. ಅವರು ಆ ಒಂದು ಕಾನ್ಸೆಪ್ಟನ್ನೇ ಅವ್ರು ಪ್ರಮೋಟ್ ಮಾಡಿಲ್ಲ. ಪ್ಲಸ್ಸು ಈ ವಾಸ್ ವೆರಿ ಎಥಿಕಲ್ ಇನ್ ಹಿಸ್ ಲೈಫ್. ಎಲ್ಲ ಥರದಲ್ಲೂ ಈ ವಾಸ್ ಅ ಜೆಂಟಲ್ಮೆನ್. ನಮ್ಮ ಅಪ್ಪ ಹೇಳ್ತಾಯಿದ್ರು, ಡಾಕ್ಟರ್ ರಾಜ್ಕುಮಾರು ದೇವ್ರದ್ದು ಹಾಡು ಹೇಳೋಕ್ಕೆ ಸ್ಟಾರ್ಟ್ ಮಾಡುವಾಗ ಈ ಹ್ಯಾಡ್ ದಟ್ ಪವರ್ ಇನ್ಸೈಡ್ ಹಿಮ್ ಅಂತ. ಆ್ಯಂಡ್ ಇಸ್ ಲೈಫ್ ಚೇಂಜ್ಡ್. ಈ ವಾಸ್ ಲೈಕ್, ಅವ್ರನ್ನ ನಾವು ಅಭಿಮಾನಿ ದೇವರು ಅಂತ, ಲೈಕ್ ವಾಟ್ ಎವರ್ ಈ ವಾಸ್ ಕಾಲಿಂಗ್ ಅಭಿಮಾನಿ ದೇವರು, ಬಟ್ ಅವ್ರನ್ನ ದೇವರು ಅಂತ ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿಯಲ್ಲಿ ಹೋಗಿ ಅವ್ರ ಮೂವಿ ಎಲ್ಲ ನೋಡ್ಕೊಂಡು ಬಂದಾಗ ಅವರು ಈ ವಾಸ್ ಅ ವೆರಿ ವೆರಿ ಗುಡ್ ಇನ್ಫ್ಲುಯೆನ್ಸ್. ಗಂಧದ ಗುಡಿ ಮೂವಿ ನೋಡಿದೆ, ಇನ್ಫ್ಲುಯೆನ್ಸ್ ಆದೆ ಪ್ರೊಟೆಕ್ಟ್ ಹೇಗೆ ಮಾಡಬೇಕು ನೇಚರ್ನ, ಹೇಗೆ ಅದೊಂದು ನೇಚರ್ ಮಧ್ಯದಲ್ಲಿ ನಾವು ಬೆಳೀತಾ ಇದ್ದೀವಿ ಅಂತ. ಅವ್ರದ್ದು ಬೇರೆ ಬೇರೆ ಮೂವಿ, ಕಸ್ತೂರಿ ನಿವಾಸ, ಬಂಗಾರದ ಮನುಷ್ಯ, ಐ ಮೀನ್ ಆಲ್ ದೀಸ್ ಮೂವೀಸ್ ಅಲ್ಲ, ಇಟ್ ಇನ್ಸ್ಪೈರ್ಡ್ ಅಸ್ ಟು ಬಿ ವಾಟ್ ಎವರ್ ವಿ ಆರ್ ಸಪೋಸ್ ಟು ಬಿ. ಬಟ್ ಇವಾಗ ಗಬ್ಬೆದ್ದೋಗ್ಬಿಟ್ಟಿದೆ ನಮ್ಮ ಇಂಡಸ್ಟ್ರಿ. ಸೆಲೆಬ್ರಿಟೀಸು ಎಥಿಕ್ಸ್ ಅಂತ ಹೇಳೋದು ಸ್ವಲ್ಪ ಕೂಡ ಇಟ್ಕೊಂಡಿಲ್ಲ. ವಿ ಹ್ಯಾವ್ ಲಾಸ್ಟ್, ಆ್ಯಂಡ್ ಐ ಲವ್ ದೀಸ್ ಪೀಪಲ್, ಬಟ್ ಕಂಪ್ಲೀಟ್ಲಿ ಲಾಸ್ಟ್. ಯಾಕೆ ಅಂತ ಹೇಳಿದ್ರೆ, ಇವತ್ತು ಇಫ್ ಐ ಕ್ಯಾನ್ ಪೇ ಅ ಸೆಲೆಬ್ರಿಟಿ ಆ್ಯಂಡ್ ಬೈ ಹಿಮ್ ಫಾರ್ ಮೈ ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ ಅಂತ ಹೇಳಿದ್ರೆ, ಈಸ್ ಚೀಪ್ ಆರ್ ಶಿ ಈಸ್ ಚೀಪ್. ಯಾಕಂದರೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಬೋದು. ದುಡ್ಡು ಎನಿಬಡಿ ಕ್ಯಾನ್ ಜಸ್ಟ್ ಪೇ ದೆಮ್ ಆ್ಯಂಡ್ ಬೈ. ಬಟ್ ಇಫ್ ಐ ಕ್ಯಾನ್ ಪೇ ದೆಮ್ ಆ್ಯಂಡ್ ಎಥಿಕಲಿ ದೇ ವಿಲ್ ಅಗ್ರಿ ಫಾರ್ ಮೈ ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ ಅಂತ ಹೇಳಿದ್ರೆ, ದಟ್ಸ್ ವೇರ್ ದೇ ಆರ್ ಪವರ್ಫುಲ್, ದೇ ಆರ್ ಎಕ್ಸ್ಪೆನ್ಸಿವ್, ದೇ ಆರ್ ಎಕ್ಸ್ಪ್ಯಾನ್ಸಿವ್, ವಾಟ್ ಎವರ್ ಇಟ್ ಈಸ್, ದೇ ಆರ್ ದ ಪವರ್ಫುಲ್ ಹ್ಯೂಮನ್ಸ್ ಹೂ ಕ್ಯಾನ್ ಇನ್ಫ್ಲುಯೆನ್ಸ್. ಸೆಲೆಬ್ರಿಟೀಸು ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾರೆ, ತುಂಬ ತಪ್ಪು ಮಾಡ್ತಾ ಇದ್ದಾರೆ. ನಾಟ್ ಇನ್ ಕರ್ನಾಟಕ, ಆಲ್ ಓವರ್ ದ ವರ್ಲ್ಡ್ ದಿಸ್ ಪೀಪಲ್ ಆರ್ ಡೂಯಿಂಗ್ ಸಮ್ ಡಿಸ್ಗಸ್ಟಿಂಗ್ ಥಿಂಗ್ಸ್. ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಷನ್ಸ್ ಆಗಿರ್ಬೋದು, ರಿಫೈಂಡ್ ಆಯಿಲ್ ಆಗಿರ್ಬೋದು, ಜ್ಯೂಸಸ್ಸು, ಬಿಸ್ಕೆಟ್ಸು, ಅನ್ನೆಸೆಸರಿ ಥಿಂಗ್ಸ್ ಏನೇನು ಅವ್ರ ಮಕ್ಕಳಿಗೆ ಅವ್ರು ಕೊಡಲ್ಲ. ಬಟ್ ದೇ ವಿಲ್ ಟೆಲ್ ದ ಫ್ಯಾನ್ಸ್, ದಿಸ್ ಈಸ್ ವಾಟ್ ಐ ಡ್ರಿಂಕ್ ಆ್ಯಂಡ್ ಯು ಕ್ಯಾನ್ ಆಲ್ಸೋ ಡ್ರಿಂಕ್ ಅಂತ. ಎನಿಬಡಿ ಇನ್ ದಿಸ್ ಇಂಡಸ್ಟ್ರಿ ಎಥಿಕಲಾಗಿ ಯಾರೂ ಹೋಗಿಲ್ಲ. ಟೆಂಪ್ರರಿ ಸ್ಪೈಕ್ ಕಾಣ್ತಾ ಇದೆ. ಆ್ಯಂಡ್ ದೇರ್ ಚಿಲ್ಡ್ರನ್ಸ್ ಆರ್ ಸಫರಿಂಗ್. ಫೇಮಸ್ ಸೆಲೆಬ್ರಿಟೀಸ್ದು ಮಕ್ಕಳನ್ನ ಹೋಗ್ಬಿಟ್ಟು ನೋಡಿ, ಮಗಳಾಗಿರ್ಬೋದು, ಮಗ ಆಗಿರ್ಬೋದು, ಎಲ್ಲ ದೇ ಹ್ಯಾವ್ ಬಿಕಮ್ ಬಲ್ಜ್ಡ್. ಆ್ಯಂಡ್ ಬಾಡಿ ಶೇಮಿಂಗ್ ಮಾಡ್ತಾ ಇಲ್ಲ ನಾವು. ವಿ ಆರ್ ಟೆಲ್ಲಿಂಗ್ ದೆಮ್ ಕರ್ಮ ವಿಲ್ ಗೋ ಲೈಕ್ ದಿಸ್ ಆ್ಯಂಡ್ ಇಟ್ ವಿಲ್ ಕಮ್ ಆ್ಯಂಡ್ ಹಿಟ್ ದೆಮ್ ಬ್ಯಾಕ್. ಇವಾಗ ದಿಲೀಪ್ ರಾಜ್ ಸತ್ತಿದ್ದು ನಮ್ಮ ನೇಚರಲ್ಲಿ
ವಾಟರ್ ಪಾಯ್ಸನ್ ಆಗಿದೆ, ಯಾರಾದರೂ ಮಾತಾಡ್ತಾ ಇದ್ದೀವಾ? ಯಾವುದಾದ್ರೂ ಒಂದು ಸೆಲೆಬ್ರಿಟಿ ಇದ್ರ ಬಗ್ಗೆ ಫ್ರೀಯಾಗಿ ವೀಡಿಯೋ ಮಾಡಲ್ಲ, ಬಿಕಾಸ್ ವಿ ಹ್ಯಾವ್ ಟು ಪೇ ದೆಮ್ ಅಲ್ವಾ, ವೀಡಿಯೋ ಮಾಡೋಕ್ಕೆ ಪೇ ಮಾಡಬೇಕು. ಏರ್ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ, ನೇಚರ್ ಬಗ್ಗೆ ಯಾರೂ ವೀಡಿಯೋ ಮಾಡ್ತಾ ಇಲ್ಲ, ಬಿಕಾಸ್ ಯಾವ ಬ್ರ್ಯಾಂಡ್ ಅಂತ ಕೇಳ್ತಾರೆ, ಯಾವ ಬ್ರ್ಯಾಂಡನ್ನು ಪ್ರಮೋಟ್ ಮಾಡಬೇಕು ಅಂತ. ಕೆಲವರು ಸೆಲೆಬ್ರಿಟೀಸ್ ಮಾಡ್ತಾ ಇದ್ದಾರೆ. ಐ ಆಮ್ ಟೆಲ್ಲಿಂಗ್ ಫಾರ್ ಪೀಪಲ್ ಹು ಆರ್ ನಾಟ್ ಡೂಯಿಂಗ್ ಇಟ್. ಇದರಲ್ಲಿ ತಪ್ಪು ತಿಳ್ಕೊಬೇಡಿ. ಇವರು ಕೆಲವರು ಮಾಡ್ತಾಯಿದ್ದಾರೆ, ಸೈಲೆಂಟಾಗಿ ಮಾಡ್ತಾಯಿದ್ದಾರೆ. ಈಗ ನಮ್ಮ KGF ಯಶು ಒಂದು ಲೆವೆಲ್ಗೆ, ಒಂದು ಒಳ್ಳೆ ರೇಂಜಿಗೆ ಬೆಳೆಯೋಕ್ಕೆ ಕಾರಣ ಅವ್ರು ಮಾಡಿದಂಥ ಆ ಒಳ್ಳೆ ಕಾರ್ಯಗಳು. ಕೆರೆ, ಅಷ್ಟೊಂದು ಕೆರೆಗಳನ್ನ ರೀಸ್ಟೋರ್ ಮಾಡಿದ್ರು. ದಟ್ ಈಸ್ ವೇರ್ ನೇಚರ್ ಹೆಲ್ಪ್ಡ್. ಅದೇ ಥರ ಬೇರೆ ಬೇರೆ ಸೆಲೆಬ್ರಿಟಿಗೂ ನೇಚರ್ ಸಪೋರ್ಟ್ ಮಾಡ್ತಾ ಇದೆ. ಬಟ್ ಗೊತ್ತಿಲ್ಲದೆ ತಪ್ಪುಗಳು ಮಾಡಿದ್ದಾರೆ. ನನ್ನ ಮಗನಿಗೆ ನಾನು ವಿಮಲ್ ಕೊಡಲ್ಲ, ವಿಮಲ್ ಪಾನ್ ಮಸಾಲ, ಆಯಿತಾ? ನನ್ನ ಆಡಿಯನ್ಸಿಗೆ, ನನ್ನ ಸಬ್ಸ್ಕ್ರೈಬರ್ಸಿ, ನನ್ನ ಇವರಿಗೆ ಹೇಳ್ತೀನಿ, ನೀವು ತಿನ್ನಿ ವಿಮಲ್ ಅದೇನೋ ಕಣಕಣದಲ್ಲೂ ಕೇಸರಿ. ವಾಟ್ ಆರ್ ವಿ ಡೂಯಿಂಗ್? ಕೇಸರಿ ತಿಂದು ನೆಲಕ್ಕೆ ಉಗಿ. ದಟ್ ಈಸ್ ಗ್ರೌಂಡಿಂಗ್ ಫಾರ್ ಪೀಪಲ್. ಫಿಲ್ಮಲ್ಲಿ ಜಸ್ಟ್ ಒಂದು ಸತಿ ಸೇದಿರ್ತಾರೆ ಅಷ್ಟೇ. ಫಿಲ್ಮಲ್ಲಿ ಒಂದು ಸತಿ ಕುಡ್ದು ಆ್ಯಕ್ಟ್ ಮಾಡಿರ್ತಾರೆ. ಅವರ ಅಭಿಮಾನಿಗಳಿರ್ತಾರಲ್ಲ, ಅವರು ಕಂಠಪೂರ್ತಿ ಕುಡ್ಕೊಂಡು ಫ್ಯಾಮ್ಲಿನ ಕಳ್ಕೊಂಡು, ಫ್ರೆಂಡ್ಸ್ನ ಕಳ್ಕೊಂಡು, ಫ್ರೆಂಡ್ಸ್ನ ಅಂದರೆ ಬೇರೆ ಥರದಲ್ಲಿ ಎಲ್ಲ ಮಾಡಿ ಸೆಲೆಬ್ರಿಟೀಸು 47, 50ಗೆ ಒಳಗಡೆ ಸಾಯ್ತಾ ಇದ್ದರೆ, ಅವರ ಅಭಿಮಾನಿಗಳು 20, 25, 30ಗೆ ಸಾಯ್ತಾ ಇದ್ದಾರೆ. ದಟ್ಸ್ ಹೌ ವಿ ಹ್ಯಾವ್ ಬಿಲ್ಟ್ ದ ಸಿಸ್ಟಮ್. ಐ ಆಮ್ ನಾಟ್ ಸೇಯಿಂಗ್ ಸೆಲೆಬ್ರಿಟೀಸ್ ಕೆಟ್ಟವರಲ್ಲ, ಗೊತ್ತಿಲ್ಲದೆ ತಪ್ಪಾಗ್ಬಿಟ್ಟಿದೆ. ಬಟ್ ದಿಸ್ ಈಸ್ ದ ಟೈಮ್. ಎವ್ರಿ ಸೆಲೆಬ್ರಿಟೀಸ್, ಪ್ಲೀಸ್ ಲೆಟ್ಸ್ ಕೇರ್ ಫಾರ್ ನೇಚರ್ ಬಗ್ಗೆ ವೀಡಿಯೋಸ್ ಮಾಡಿ. ಅಟ್ಲೀಸ್ಟ್ ಒಂದು ಎಳ್ನೀರನ್ನ ಪ್ರಮೋಟ್ ಮಾಡಿ. ಸೌತೆಕಾಯಿ ತಿಂದರೆ ಒಳ್ಳೆಯದು ಅಂತ ಹೇಳ್ಕೊಡಿ. ಆಮೇಲೆ ಕೆಲವರು ಹೇಳ್ತಾರೆ, ಮನೆಯಲ್ಲಿ ನಾನು ನನಗೆ ಹೇಗೆ ಬೇಕೋ ಹಾಗಿರ್ತೀನಿ, ಹೊರಗಡೆ ಪ್ರಪಂಚಕ್ಕೆ ಹೇಗೆ ಬೇಕೋ ಹಾಗಿರ್ತೀನಿ ಅಂತ. ನಿಜವಾಗ್ಲೂ ಹೇಳ್ತೀನಿ, ದಟ್ ಈಸ್ ಡಬಲ್ ಸ್ಟ್ಯಾಂಡರ್ಡ್ಸು. ನಾನು ಹಂಗೆ ಇದ್ದೆ. ನಾನು ತುಂಬ ವರ್ಸ್ಟ್ ಕ್ಯಾರೆಕ್ಟರ್ ಆಗಿದೆ. ಐ ಹ್ಯಾಡ್ ಫ್ರೆಂಡ್ಸ್, ಪಾರ್ಟಿ, ಡ್ರಿಂಕು, ಆಲ್ ನಾನ್ ಸೆನ್ಸ್ ಮಾಡ್ತಾಯಿದ್ದೆ. ಲೈಫ್ ಬೆಳೀತಾ ಇರಲಿಲ್ಲ, ದುಡ್ಡು ಮಾಡ್ತಾ ಇದೆ. ಇವಾಗ ಹೇಳ್ತಾ ಇದ್ದೀನಿ, ಐ ಹ್ಯಾವ್ ಚೇಂಜ್ಡ್. ಮೈ ಫಾದರ್ ಡೈಡ್ ಇನ್ ಅ ಗೌರ್ಮೆಂಟ್ ಹಾಸ್ಪಿಟಲ್, ಲೆಗ್ಸ್ ಆ್ಯಂಪ್ಯೂಟೆಡ್. ಫೈಟರ್ ಶೆಟ್ಟಿಯೊಟ್ಟಿಗೆ ಓಡಾಡ್ತಾಯಿದ್ರು ನಮ್ಮಪ್ಪ. ಮಿನಿಸ್ಟರ್ಸ್, ದೊಡ್ಡ ಈಗಲೂ ಇದ್ದಾರೆ ಮಿನಿಸ್ಟರ್ಸ್, ಅವರೊಟ್ಟಿಗೆಲ್ಲ ಓಡಾಡ್ತಾಯಿದ್ರು ನಮ್ಮಪ್ಪ. ಬಿಸ್ನೆಸ್ ಮಾಡ್ತಾಯಿದ್ರು ನಮ್ಮಪ್ಪ. ಸೆಲೆಬ್ರಿಟೀಸ್ ಎಲ್ಲ ಕಾಂಟ್ಯಾಕ್ಟ್ಸ್ ಇತ್ತು. ಬಟ್ ಮರ ಕಡಿತಾಯಿದ್ರು ನಮ್ಮಪ್ಪ, ಟಿಂಬರ್ ಮರ್ಚೆಂಟ್, ನೇಚರ್. ಬಟ್ ಈ ವಾಸ್ ಗುಡ್ ಹ್ಯೂಮನ್. ಗೊತ್ತಿಲ್ಲದೆ ತಪ್ಪು ಮಾಡಿದರು. ಬಟ್ ಈ ಲಾಸ್ಟ್ ದ ಗೇಮ್ ಆಫ್ ಲೈಫ್. ನಾನು ಅದೇ ರೂಟಲ್ಲಿ ಹೋದೆ ಅರ್ಧ. ಅಲ್ಲಿಂದ ಐ ಆಲ್ಸೋ ಲಾಸ್ಟ್. ದೆನ್ ಐ ಬಿಕೇಮ್ ಅ ಪರ್ಸನ್ ವಾಂಟ್ ಟು ಗೋ ಆ್ಯಂಡ್ ಕನೆಕ್ಟ್ ವಿತ್ ನೇಚರ್. ಇವತ್ತು ನನ್ನ ಮಗನಿಗೆ ನಾನು ಹೇಳ್ಕೊಡೋದು, ನೇಚರ್ ಅಂದರೆ ಏನು, ವರ್ಷಿಪ್, ಪೂಜೆ ಮಾಡಿ. ನಮ್ಮ ಭಗವದ್ಗೀತಾ, ಹೋಲಿ ಬುಕ್ಕು, ಕುರಾನ್, ಯಾವುದೇ ತಗೊಳ್ಳಿ, ಬೈಬಲ್ ತಗೊಳ್ಳಿ, ಎಲ್ಲದರಲ್ಲಿ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ನೇಚರಿಂದ ಗ್ರ್ಯಾಟಿಟ್ಯೂಡ್ ಇಲ್ಲದೆ ಯಾವಾಗ ನಾವು ತಗೊಳ್ತೀವಿ, ವಿ ಆರ್ ಥೀವ್ಸ್ ಅಂತ ಹೇಳಿದ್ದಾರೆ ಭಗವದ್ಗೀತಾದಲ್ಲಿ. ನೇಚರ್ನ ಪ್ರೊಟೆಕ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ, ಯು ಆರ್ ಅನ್ಫಿಟ್ ಟು ಬಿ ಅ ಹ್ಯೂಮನ್ ಅಂತ ಹೇಳಿದ್ದಾರೆ. ವಿ ಆರ್ ಪ್ರೊಟೆಕ್ಟರ್ಸ್. ನನಗೆ ದಿಲೀಪ್ ರಾಜ್ದೊಂದು ಇಂಟರ್ವ್ಯೂ ಅಲ್ಲಿ ನನ್ನ ಫ್ರೆಂಡ್ ಶೇರ್ ಮಾಡಿದ್ರು. ಈ ವಾಂಟೆಡ್ ಟು ರಿಟೈರ್ ಅಂತೆ. 50 ಇಯರ್ಸಲ್ಲಿ ರಿಟೈರ್ಡ್ ಆಗಬೇಕು ಅಂತ ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ ತುಂಬ ಜನರು. ಪಾಪ ಅವರಿಗೆ ದೇವರು ಚಾನ್ಸ್ ಕೊಟ್ಟಿಲ್ಲ. ತುಂಬ ಜನರು ಇದೇ ಭ್ರಮೆ, ನಾನು ಈ ವರ್ಷ ಆದಮೇಲೆ ರಿಟೈರ್ಮೆಂಟೆಲ್ಲ ಇಂಪಾರ್ಟೆಂಟು, ಗ್ರೌಂಡಿಗೆ ಕನೆಕ್ಷನ್ ಇಂಪಾರ್ಟೆಂಟು. ನಾನು ಕನೆಕ್ಟ್ ಆಗಿಲ್ಲ ಇವತ್ತು ಗ್ರೌಂಡಿಗೆ ಅಂತ ಹೇಳಿದ್ರೆ, ನಾಳೆ 4 ಜನರು ಎತ್ಕೊಂಡು ಹೋಗಿ ಗ್ರೌಂಡಿಗೆ ಕನೆಕ್ಟ್ ಮಾಡಿ ಮಣ್ಣು ಮಾಡಿಬಿಡ್ತಾರೆ. ದಟ್ಸ್ ವಾಟ್ ಐ ಹ್ಯಾವ್ ಸೀನ್ ಇನ್ ದ ವಿಡಿಯೋ. ಐ ರೆಸ್ಪೆಕ್ಟ್ ದ ಫ್ಯಾಮಿಲಿ, ಐ ರೆಸ್ಪೆಕ್ಟ್ ಎವ್ರಿಬಡಿ. ಐ ಆಮ್ ಸೇಯಿಂಗ್ ಸೊಸೈಟಿ ಕಿಲ್ಡ್ ದಿಲೀಪ್ ರಾಜ್. ಅವರ್ ಇಂಟಾಕ್ಸಿಕೇಟೆಡ್ ಫುಡ್ಡು, ನಾವು ತಿನ್ನುವಂಥ ಆಯಿಲು, ನಮ್ಮ ಸ್ನ್ಯಾಕ್ಸು, ನಮ್ಮ ಲೈಫ್ ಸ್ಟೈಲು, ನಮ್ಮ ಸ್ಟ್ರೆಸ್ಸು, ನಮ್ಮ ಏರು, ನಮ್ಮ ವಾಟರು, ನಮ್ಮ ಏನೇನು ಪೊಲ್ಯೂಷನ್ ಆಗಿದೆ, ಎವ್ರಿಥಿಂಗ್. ಮಾವಿನ ಹಣ್ಣಿಗೆ ಪಾಯ್ಸನ್ ಹಾಕೋದು, ಇನ್ನೊಂದು ವಾಟರ್ ಮಿಲನ್ಗೆ ಪಾಯ್ಸನ್ ಹಾಕೋದು, ಇಂಜೆಕ್ಟಿಂಗ್. ಅವರ್ ಫುಡ್ ಈಸ್ ಪಾಯ್ಸನ್ಡ್. ದಟ್ ಕಿಲ್ಡ್ ದಿಲೀಪ್ ರಾಜ್. ಪುನೀತ್ ರಾಜ್ಕುಮಾರ್ ಸತ್ತಾಗ ಎಷ್ಟು ಜನರು ಜಿಮ್ ಬಿಟ್ಟರು, ಏನೇನಾಯಿತು. ಜಿಮ್ಮಿಗೆ ಹೋಗಿ ನಿಜವಾಗ್ಲೂ ಯಾರೂ ಉದ್ಧಾರ ಆಗಲ್ಲ. ಜಿಮ್ ಒಟ್ಟಿಗೆ ನೇಚರ್ ಕನೆಕ್ಷನ್ ಬೇಕು. ಈಗ ನೇಚರ್ ಕನೆಕ್ಷನ್ ಅಂತ ಹೇಳಿದ್ರೆ, ಯಾ ಭಜನ್, ಐ ಗೋ ಟು ನೇಚರ್, ನಾನು ನೇಚರ್ ಒಟ್ಟಿಗೆ ಇರ್ತೀನಿ. ನಾನು ಚಿಕ್ಕಮಗಳೂರು, ಕೂರ್ಗು ನೋಡ್ತೀನಿ ಜನರು ಹೆಂಗೆ ಬರ್ತಾಯಿದ್ದಾರೆ ಅಂತ. ಐ ವಾಸ್ ಹೋಸ್ಟಿಂಗ್ ಬಿಗ್ ನೈಸ್ ಕಾರ್ಪೊರೇಟ್ ಈವೆಂಟ್ಸು. ಪೀಪಲ್ ಯಾಕೆ ಬರ್ತಾರೆ ಗೊತ್ತಾ? ಎಸ್ಕೇಪ್ ಆಗೋಕ್ಕೆ, ನಾಟ್ ಟು ಟೇಕ್ ಅ ಬ್ರೇಕ್. ಹೊಸ ಒಂದು ವರ್ಷನ್ ಆಗಿ ಹೋಗಬೇಕು ಅಂತೆಲ್ಲ ಬರೋದು. ಒಳ್ಳೊಳ್ಳೆ ಗಾಡಿ ಆ ಮೇಲ್ಗಡೆ ಎಲ್ಲ ಓಪನ್ ಮಾಡ್ತಾರೆ. ದೇ ಡ್ರೈವ್ ಟು ಕೂರ್ಗ್. ಎಸ್ಕೇಪು. ಸ್ಟ್ರೆಸ್ ಇರುತ್ತೆ. ಈ ಸೆಲೆಬ್ರಿಟೀಸ್ ಆದರೂ ಅಷ್ಟೇ, ಕಾರ್ಪೊರೇಟ್ಸ್ ಆದರೂ ಅಷ್ಟೇ, ಬಿಸ್ನೆಸ್ ಓನರ್ ಆದರೂ ಅಷ್ಟೇ, ಪ್ರೊಫೆಷನ್ ಡಾಕ್ಟರ್ ಆದರೂ ಅಷ್ಟೇ, ದೇ ವಿಲ್ ಕಮ್ ಟು ಬರ್ನ್ ದೇ ಸ್ಟ್ರೆಸ್ ಇನ್ ಕೂರ್ಗು, ಈ ಥರ ಜಾಗಗಳಿಗೆ, ಹಿಲ್ ಸ್ಟೇಷನಿಗೆ ಬರ್ತಾರೆ. ದೇ ವಿಲ್ ಸ್ಪೆಂಡ್ ದೇರ್ ಟೈಮ್ ಅದೇ ಫೋನು, ಅದೇ ಡ್ರಿಂಕ್ಸು, ಅದೇ
ವಾಟ್ ಎವರ್ ಲೈಫ್ ಸ್ಟೈಲು, ಫುಡ್ಡು, ಜಂಕು ಎಲ್ಲ ತಿಂತಾರೆ. ಆಮೇಲೆ ಹೋಗ್ಬೇಕಾದ್ರೆ ನೈಟ್ ಲೇಟಾಗಿ ತಿಂತಾರೆ, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದೇಳ್ತಾರೆ. ಆರ್ ವಾಟ್ ಎವರ್ ದೇ ವಾಂಟ್, ದೇ ವಿಲ್ ಸೇ ಓಕೆ ಪ್ರೆಷರ್ ಇದೆ, ಸ್ಟ್ರೆಸ್ಸು, ಟೆನ್ಷನ್ ಇದೆ, ಪುನಃ ಹೋಗಬೇಕು. ಇಟ್ ಈಸ್ ನಾಟ್ ಅ ಬ್ರೇಕ್, ಇಟ್ ಈಸ್ ಅ ಎಸ್ಕೇಪಿಂಗ್ ಫ್ರಮ್ ದೇರ್ ಲೈಫು. ರಿಟೈರ್ಮೆಂಟ್ ಆಗಬೇಕು ಅಂತ ಇಲ್ಲ, ಮನೆಯಲ್ಲೇ ನಿಮ್ಮ ಪಕ್ಕದಲ್ಲಿರೋ ಪಾರ್ಕಿಗೆ ಹೋಗ್ಬಿಟ್ಟು ನೀವು ಗ್ರೌಂಡಿಂಗ್ ಆಗ್ಬೋದು. ದೇರ್ ಆರ್ ವೇರಿಯಸ್ ಮೆಥಡ್ಸ್. ಇಟ್ಸ್ ಹೈ ಟೈಮ್. Celebrities, please help us to influence more people towards nature. And influencers, ನಮ್ಮ ಇನ್ಫ್ಲುಯೆನ್ಸರ್ಸ್ ಇದ್ದಾರಲ್ಲ, ಪ್ಲೀಸ್ ಲೆಟ್ಸ್ ಪ್ರಮೋಟ್. ನಂದು ವೀಡಿಯೋಸ್ ಮಿಲಿಯನ್ಸ್ ಹೋಗ್ತಾ ಇತ್ತು. ಇಟ್ ವಾಸ್ ಗೋಯಿಂಗ್ ಟು 16 ಮಿಲಿಯನ್ ಗಂಟೆ ಹೋಗಿದೆ ನನ್ನ ವೀಡಿಯೋಸು. ಬಟ್ ಐ ಸ್ಟಾಪ್ಡ್ ಇಟ್ ಬಿಕಾಸ್ ಐ ಡೋಂಟ್ ಟು ಬಿಕಮ್ ದಟ್ ಪರ್ಸನ್ ಹೂ ವಾಂಟ್ಸ್ ಟು ಜಸ್ಟ್ ಬಿ ವೈರಲ್. ಐ ವಾಂಟ್ ಟು ಬಿ ದಟ್ ಪರ್ಸನ್. ನಾನು ಒಂದು ಒಳ್ಳೆ ಚಿಕನ್ ಕಬಾಬ್ದು ವೀಡಿಯೋ ಮಾಡಿದ್ರೆ ಲಕ್ಷ ಓಡ್ತಿತ್ತು ವೀಡಿಯೋಸು. ಅದೇ ಒಂದು ಬರ್ಡ್ನ ಸೇವ್ ಮಾಡುವ, ಅದಕ್ಕೆ ಏನಾದರೂ ಒಂದು ಇಡುವ ಅಂತ ಹೇಳಿದ್ರೆ 1000 ಜನರು ಕೂಡ ನೋಡಲ್ಲ. ಬಟ್ ದಟ್ಸ್ ಓಕೆ, ಐ ಆಮ್ ಓಕೆ. ನಾನೇ ಡಿಸೈಡ್ ಮಾಡಿದೆ, ಐ ಆಮ್ ನಾಟ್ ಹಿಯರ್ ಟು ಮೇಕ್ ಫಾಲೋವರ್ಸ್. ಐ ವಾಂಟ್ ಟು ಹ್ಯಾವ್ ದಟ್ 1%, 2% ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಟು ಮೀ ಆ್ಯಂಡ್ ಸೇಯಿಂಗ್, ಭಜನ್ ಯು ಆರ್ ಡೂಯಿಂಗ್ ಇಟ್ ರೈಟ್, ಡೂ ಇಟ್. ನಂದು ಎಥಿಕ್ಸ್ ಹೇಳ್ಬಿಡ್ತೀನಿ. ಸ್ಟಾರ್ಟಿಂಗ್ ನನಗೆ ಬುದ್ಧಿ ಇರಲಿಲ್ಲ, ಗೊತ್ತಿರಲಿಲ್ಲ, ಮಾಫಿ ಇದೆ. ಏನೋ ತಪ್ಪುಗಳು ಮಾಡ್ಕೊಂಡು ಬಂದೆ, ಕಾರ್ಪೊರೇಟಿಗೆ ವರ್ಕ್ ಮಾಡಿದೆ, ವಿಚಿತ್ರ ಹುಚ್ಚು ಬಂದಂಗೆ ವೀಡಿಯೋಸ್ ಮಾಡ್ತಾಯಿದ್ದೆ. ಐ ವಾಸ್ ಫೀಲಿಂಗ್ ನಾರ್ಮಲ್. ಬಟ್ ನನ್ನ ಮಗ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ ಕೆಲವು ಕ್ವಶನ್ಸು, ಅಪ್ಪ ಇದ್ಯಾಕೆ ಮಾಡ್ತೀಯಾ, ಯಾಕೆ ಜನರು ಸಿಗರೇಟ್ ಸೇರ್ತಾರೆ, ಯಾಕೆ ಕುಡಿತಾರೆ, ಇದ್ಯಾಕೆ ತಿಂತಾರೆ, ಅದ್ಯಾಕೆ ತಿಂತಾರೆ. ಐ ವಾಸ್ ನಾಟ್ ಏಬಲ್ ಟು ಜಸ್ಟಿಫೈ ಹಿಮ್. ದಟ್ಸ್ ವೇರ್ ಐ ಬಿಕಮ್ ಅ ನೇಚರ್ ಪ್ರೂನರ್. 5.5 ವರ್ಷ ಆಯ್ತು ನನ್ನ ಮಗನಿಗೆ. ನಾನು ಐ ಆಮ್ ಜಸ್ಟ್ ಲೀವಿಂಗ್ ವಿತ್ ಹಿಮ್. ಅವನಿಗೆ ಕಲಿಸ್ತಾ ಇಲ್ಲ. ಐ ಆಮ್ ಬ್ರೇಕಿಂಗ್ ದ ಪ್ಯಾಟರ್ನ್ ಆ್ಯಂಡ್ ವಿ ಆರ್ ದ ಓನ್ಲಿ ಜನ್ರೇಷನ್ ಹೂ ಹ್ಯಾವ್ ಲಿಸನ್ ಟು ಅವರ್ ಪೇರೆಂಟ್ಸ್ ಆ್ಯಂಡ್ ವಿ ಆರ್ ಲಿಸ್ನಿಂಗ್ ಟು ಅವರ್ ಚಿಲ್ಡ್ರನ್. ಈಗ ನನ್ನ ಮಗನಿಂದ ನಾನು ಕಲಿತಾ ಇದ್ದೀನಿ ಲೈಫಲ್ಲಿ ನಾನು ಹೇಗಿರಬೇಕು ಅಂತ. ಸ್ಟಾಪ್ ಆ್ಯಕ್ಟಿಂಗ್ ಡಂಬ್. ಬೆಳಿಗ್ಗೆಯಿಂದ ಸಂಜೆವರೆಗೆ ಯು ಆರ್ ಕನ್ಸ್ಯೂಮಿಂಗ್ ಮಿನಿಮಮ್ 500 to 1000 ಪಾಯ್ಸನ್ಡ್ ಕೆಮಿಕಲ್ಸ್. ಸೆಲೆಬ್ರಿಟೀಸ್ ಪ್ರಮೋಟ್ ಮಾಡ್ತಾರಲ್ಲ, ಫೇವ್ರೆಟ್ ಸೆಲೆಬ್ರಿಟೀಸ್, ಅವ್ರು ತಿನ್ನಲ್ಲ ಅದನ್ನ. ದೇ ಆರ್ ಜಸ್ಟ್ ಟೇಕಿಂಗ್ ಯು ಫಾರ್ ಈ ಹೌಸ್ ಫ್ಲೈಸ್ ಅಂತ ಹೇಳ್ತಾರಲ್ಲ, ಹೌಸ್ ಫ್ಲೈಸ್, ನೊಣಗಳ ಥರ ದುಡ್ಡು ಮಾಡ್ತಾರೆ ಅಷ್ಟೇ. ನಮಗೆ ನೊಣಗಳು ಬೇಕಾಗಿಲ್ಲ. ವಿ ವಾಂಟ್ ಹನಿ ಬೀಸ್. ಹನಿ ಬೀ ಅಂದರೆ ಯಾಕೆ ಗೊತ್ತಾ ಕೆಲಸ ಮಾಡೋದು? ಬರುತ್ತೆ ಹನಿ ಬೀ, ಒಂದು ಏನಿರುತ್ತೆ ಪಾಲಿನೇಟ್ ಮಾಡುತ್ತೆ. ಪಾಲಿನೇಟ್ ಮಾಡಿ ಆ ಒಂದು ಜ್ಯೂಸ್ ಇರುತ್ತಲ್ಲ ಅದರಲ್ಲಿ ಹೋಗ್ಬಿಟ್ಟು ಹನಿ ಕ್ರಿಯೇಟ್ ಮಾಡುತ್ತೆ, ನೆಕ್ಟರ್. ಆ ಹನಿನ ಒಂದು ಕಡೆ ಅದಕ್ಕೆ ಹನಿ ಸಿಕ್ಕಿರುತ್ತೆ, ಇನ್ನೊಂದು ಕಡೆ ಈ ಒಂದು ಹೂವಿಗೆ ಹೆಲ್ಪ್ ಆಗಿರುತ್ತೆ. ದಟ್ಸ್ ಹೌ ಅವ್ರ ಸೆಲೆಬ್ರಿಟಿ, ಅವ್ರ ಪೊಲಿಟಿಷಿಯನ್ಸು, ಅವ್ರ ಬಿಸ್ನೆಸ್ ಓನರ್ಸು, ಅವ್ರ ಇನ್ಫ್ಲುಯೆನ್ಸರ್ಸು, ಎವ್ರಿಬಡಿ ಹ್ಯಾಸ್ ಟು ಫಂಕ್ಷನ್. ದಿಸ್ ಈಸ್ ದ ಲಾ ಆಫ್ ನೇಚರ್. ಇದನ್ನು ಬಿಟ್ಟು ಬಾಕಿ ಎಲ್ಲ ಮಾಡ್ತೀವಿ. ಎಲ್ಲ ನೊಣಗಳ ಥರ ದುಡ್ಡು ಮಾಡ್ಕೊಂಡು ಲಾಸ್ಟಲ್ಲಿ ಫ್ಲೈಟಲ್ಲಿ ಬಂದರು, ಇಲ್ಲ ದೊಡ್ಡ ಟೊಯೋಟೋದಲ್ಲಿ ಹೈಯೆಸ್ಟ್ ಕಾಸ್ಟ್ಲಿ ಲಂಬೋರ್ಗಿನಿಯಲ್ಲಿ ಬಂದರು, ವೇಸ್ಟ್ ಸೆಲೆಬ್ರಿಟಿ ಅವರು. ದೇ ಆರ್ ವೇಸ್ಟ್ ಪೀಪಲ್. ಬಟ್ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಕ್ಕೆ ಮಾಫಿ ಇದೆ. ಬಟ್ ಇನ್ನಾದರೂ ರಿಕ್ವೆಸ್ಟ್ ಮಾಡುವ ಟು ಈಚ್ ಸೆಲೆಬ್ರಿಟಿ, ನಾಟ್ ಓನ್ಲಿ ಇನ್ ಕರ್ನಾಟಕ, ಇನ್ ಬಾಲಿವುಡ್, ಕಾಲಿವುಡ್, ಇಂಡಿಯಾ, ಐ ಮೀನ್ ಹ್ಯೂಮನ್ ಟು ಹ್ಯೂಮನ್ ರೆಸ್ಪೆಕ್ಟ್ ಇರಲಿ. ಡೋಂಟ್ ಜಸ್ಟ್. ಈಗ ಕ್ವಶನ್ಸ್ ಬರುತ್ತೆ, ಈಗ ನಾನು ಮಾಡಿಲ್ಲ ಅಂದರೆ ಇನ್ನೊಬ್ರು ಮಾಡ್ತಾರಪ್ಪ ಅಂತ. ವ್ಯಾಲಿಡ್ ಕ್ವಶನ್. ನನ್ನ ವೈಫಿಗೆ ಅವರ ಅಪ್ಪ ಹೇಳಿರೋ ಮಾತು, ನಿನಗೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡ. ಇಫ್ ಯು ಗ್ರೋ ದ ಟ್ರೀ ವಿತ್ ದ ರೈಟ್, ಅದು ಒಂದು ಒಳ್ಳೆ ಚೆನ್ನಾಗಿ ರೂಟ್ಸ್ ಹೋಗ್ಬಿಟ್ಟು ಬಿಲ್ಡಪ್ ಆದರೆ ದಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಪವರ್ಫುಲ್. ಸೊ ಲೆಟ್ಸ್ ಬಿ ದಟ್ ಗುಡ್ ಹ್ಯೂಮನ್ ಫಸ್ಟ್. ಡಾಕ್ಟರ್ ರಾಜ್ಕುಮಾರ್ ಯಾವತ್ತೂ ಈ ಡಿಂಟ್ ಲುಕ್ ಎಟ್ ಮನಿ ಅಂತೆ. ಈ ಲುಕ್ಡ್ ಎಟ್ ಪೀಪಲ್, ಈ ಲುಕ್ಡ್ ಎಟ್ ಗಾಡ್, ಈ ಲುಕ್ಡ್ ಎಟ್ ಇಂಪ್ಯಾಕ್ಟ್. ನೇಚರ್ಗೆ ಏನು ಮಾಡ್ಬೋದು, ನಾನೇನು ಮಾಡ್ಬೋದು, ಆ್ಯಂಡ್ ಈಸ್ ಅ ಜಮ್. ಅವ್ರ ಮಕ್ಕಳಿಗೆ ತುಂಬ ತೊಂದರೆ ಆಯಿತು. ವಿ ಲಾಸ್ಟ್ ಪುನೀತ್ ರಾಜ್ಕುಮಾರ್. ಶಿವರಾಜ್ ಕುಮಾರ್ ಅವ್ರ ವೈಫಿಗೆ ಕ್ಯಾನ್ಸರ್ ಬಂತು, ದೇ ಹೀಲ್ಡ್. ರಾಘವೇಂದ್ರ ರಾಜ್ಕುಮಾರ್ ಈಸ್ ಸ್ಟ್ರಗ್ಲಿಂಗ್. ಅವ್ರ ಫ್ಯಾಮ್ಲಿಯಲ್ಲಿ ಐ ಮೀನ್ ಎಥಿಕಲಿ ಹೋದರೆ ಲೆಗೆಸಿ ಬಿಲ್ಡ್ ಮಾಡ್ಬೋದು. ದಟ್ಸ್ ವಾಟ್ ಐ ಟೀಚ್ ಇನ್ ಮೈ ಕ್ಲಬ್. ನೇಚರ್ ಪ್ರೂನರ್ಸ್ ಕ್ಲಬ್ಬಲ್ಲಿ ತುಂಬ ಮೆಂಬರ್ಸ್ ಇದ್ದಾರೆ, ಕಮ್ಯುನಿಟಿ ಮೆಂಬರ್ಸ್. ಲೈವ್ ಎಕ್ಸಾಂಪಲ್ ಇದೆ, bhajanbopana.com ಹೋಗಿ ಅಲ್ಲಿ ನಿಮಗೆ ನೋಡ್ಬೋದು ಎಷ್ಟು ಜನರದ್ದು ಟೆಸ್ಟಿಮೋನಿಯಲ್ ಇದೆ ಅಂತ. ಬಿಲ್ಡ್ ಅ ಲೆಗೆಸಿ, ಡೋಂಟ್ ಬಿ ಅ ಹೌಸ್ ಫ್ಲೈ. ಆ್ಯಂಡ್ ಸ್ಟಿಲ್ ಐ ರೆಸ್ಪೆಕ್ಟ್ ಆಲ್ ಮೈ ಸೆಲೆಬ್ರಿಟೀಸ್. ಐ ರಿಯಲಿ, ಮೈ ಇನ್ಸ್ಪಿರೇಷನ್ ಈಸ್ ಯು. ನಿಮ್ಮನ್ನ ನೋಡ್ಕೊಂಡು ನಾವು ಕಲ್ತಿರೋದು. ಆದರೆ ನನ್ನ ಮಗನ ನಾನು ನಿಮ್ಮನ್ನ ತೋರಿಸ್ತಾ ಇಲ್ಲ, ಕೆಲವ್ರನ್ನ ತೋರಿಸ್ತಾ ಇಲ್ಲ. ಬಿಕಾಸ್ ಐ ವಾಂಟ್ ಟು ಹೈಡ್ ಯು ಫ್ರಮ್ ಹಿಮ್. ಬಿಕಾಸ್ ಅವನು ಆ ಥರ ಆದರೆ ಈಲ್ ಆಲ್ಸೋ ಲೂಸ್ ಇಸ್ ಟ್ರ್ಯಾಕ್. ಒಂದು 2 ವೀಡಿಯೋ ನೋಡ್ತಾನೆ, ಮಿಡಲ್ ಫಿಂಗರ್ ತೋರಿಸ್ತಾನೆ. ಮೂವಿ ಐ ಮೀನ್ ತೋರಿಸಿದ್ದಾರೆ ಲಿಟ್ರಲಿ. ಐ ಮೀನ್ ಮಿಡಲ್ ಫಿಂಗರ್ ಯಾಕೆ ತೋರಿಸ್ತಾ ಇದೆಯಾ ನೀನು? ಅದು ಯಾವುದೋ ಒಂದು ಸಾಂಗ್, ಯಾವುದೋ ಒಂದು ಸೀನ್ ಬಂತಂತೆ, ಅದರಲ್ಲಿ ನೋಡಿದಂತೆ ಏನು ಪಾಪ ಇದು ಅಂತ.
ಐ ಮೀನ್ ಫನ್ ಎಥಿಕ್ ಇಲ್ಲ. ಈಗ ಸಿಂಪಲಾಗಿ ಹೇಳ್ಬೇಕಂದ್ರೆ ನಾನು ಪ್ರಮೋಟ್ ಮಾಡ್ತೀನಿ, ಬಟ್ ಐ ಹ್ಯಾವ್ 2 ಕಂಡೀಷನ್ಸ್. ಒನ್ ಈಸ್ ಐ ಶುಡ್ ನೋ ವಾಟ್ ಈಸ್ ದಟ್ ಪ್ರಾಡಕ್ಟ್, ಸೋರ್ಸ್ ಏನು ಗೊತ್ತಾಗಬೇಕು. ಎರಡನೇದು, ಅಲಾಂಗ್ ವಿತ್ ಮೀ ಈಟಿಂಗ್, ಮೈ ಸನ್ ಆಲ್ಸೋ ಶುಡ್ ಈಟ್ ದಟ್. With all that confidence, I feed him, and then it is good, I will promote. That has to be the ethics. People should not buy you with money. Influencer ಆಗಿರ್ಬೋದು, celebrities ಆಗಿರ್ಬೋದು, politicians ಆಗಿರ್ಬೋದು, people should not buy with money. They should buy with ethics. ಆ ಎಥಿಕ್ಸ್ ಬರಬೇಕು, ನಮ್ಮ ಲೈಫ್ ಉದ್ಧಾರ ಆಗಬೇಕು. ಆ್ಯಂಡ್ ಲೆಟ್ಸ್ ನಾಟ್ ಲೂಸ್ ಮೋರ್ ಸೆಲೆಬ್ರಿಟೀಸ್, ಮೋರ್ ಪೀಪಲ್. ಇಟ್ಸ್ ನಾಟ್ ಅಬೌಟ್ ಸೆಲೆಬ್ರಿಟೀಸ್ ಸದ್ದಾಗ್ತಾ ಇದೆ. ಐ ವಿಲ್ ಟೆಲ್ ಯು, ಎಷ್ಟೋ ಸಾವಿರ ಲಕ್ಷ ಜನರು ಡೈಲಿ ಸಾಯ್ತಾ ಇದ್ದಾರೆ, ಆ್ಯಂಡ್ ಪೀಪಲ್ ಆರ್ ಸೈಲೆಂಟ್ ಅಬೌಟ್ ಇಟ್. ದೇ ಆರ್ ಬಿಕಮಿಂಗ್ ನಾರ್ಮಲ್. And this particular incident has disturbed me a lot. I request each one of you to share this video to maximum number of people, because ನೀವು ಮೀಡಿಯಾದಲ್ಲಿ ಈಗ ಕೆಲವ್ರು ಹೇಳ್ಬೋದು, ಅಲ್ಲ ಭಜನ್ ಯೂಟ್ಯೂಬಲ್ಲಿ ಈ ಥರ ಎಲ್ಲ ಮಾಡಿ ನಿನಗೇನು ಪ್ರಯೋಜನ? ಐ ವಾಂಟ್ ಟು ಮೇಕ್ ಪೀಪಲ್ ಅವೇರ್. ಈಗ ನೋಡಿ, ದಿಲೀಪ್ ರಾಜದು ಯಾಕೆ ತಗೊಂಡೆ ಅಂತ ಹೇಳಿದ್ರೆ, ನಾವು ಎವ್ರಿಬಡಿ ಈಸ್ ಕ್ಯೂರಿಯಸ್ ಅಲ್ವಾ. ಈಗ ಚಾನಲಲ್ಲಿ ಯಾವ ಥರ ಸಿಸ್ಟಮ್ ಬಿಲ್ಡ್ ಮಾಡಿದೆ ಅಂತ ಹೇಳ್ತೀನಿ. ಅವ್ರನ್ನೂ ಮೀಡಿಯಾದಲ್ಲೂ ನಾನು ಹೇಳ್ಬಿಡ್ತೀನಿ, ಮೀಡಿಯಾ, ಐ ರೆಸ್ಪೆಕ್ಟ್ ಮೀಡಿಯಾ, ದೇ ಆರ್ ಲೈಕ್ ಲವ್ಲಿ ಪೀಪಲ್, ಡೇ ಆ್ಯಂಡ್ ನೈಟ್ ಕಷ್ಟಪಡ್ತಾರೆ, ಒದ್ದಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಒಂದು ಹೇಳ್ತೀನಿ, ಸಿಸ್ಟಮ್ ಹೆಂಗೆ ಬಿಲ್ಡ್ ಆಗಿದೆ ಗೊತ್ತಾ ಮೀಡಿಯಾ? ಒಂದು ಸೆಲೆಬ್ರಿಟಿದು ಮಗ ಹುಟ್ಟಿದಾಗಿನಿಂದ, ಆ ಸೆಲೆಬ್ರಿಟಿಯಿಂದ ಆ ಮದುವೆ ಆಗೋದ್ರಿಂದ ಎಲ್ಲನ ವಿಡಿಯೋ ಮಾಡ್ತಾರೆ. ಆಮೇಲೆ ಬಂದು ಫೈನಲಾಗಿ ಅವ್ರು ಸತ್ತ ಮೇಲೂ ಅವ್ರು ವೀಡಿಯೋ ಮಾಡಿಬಿಟ್ಟು ಟಿ ಆರ್ ಪಿಗೋಸ್ಕರ ಒಂದು ಕಾನ್ಸೆಪ್ಟನ್ನ ತೋರಿಸ್ತಾರೆ ಜನರಿಗೆ. ಓಕೆ, ಹಿಂಗೆ ತೀರ್ಕೊಂಡ್ರು, ಹಿಂಗೆ ಬಂದರು, ಹಿಂಗೆ ಕೂತರು, ಹಂಗಾದ್ರು ಹಿಂಗಾದ್ರು ಅಂತ. ಬಟ್ ಆ ಒಂದು ಮೀಡಿಯಾ ಕಂಡುಹಿಡ್ದಂಥ ಆ ವ್ಯಕ್ತಿ ಇದ್ದಾರಲ್ಲ, ಅವರು ಸತ್ತಾಗಲೂ ಅವ್ರನ್ನ ಹಿಡ್ಕೊಂಡು ಟಿ ಆರ್ ಪಿಗೆ ಹೋಗ್ತಾರೆ. ದಿಸ್ ಈಸ್ ದ ಫ್ಯಾಕ್ಟ್. ಸಿಸ್ಟಮ್ ಈಸ್ ಬಿಲ್ಟ್ ಲೈಕ್ ದ್ಯಾಟ್. ಸ್ವಲ್ಪ ವರ್ಷ ಆದಮೇಲೆ ಯಾರು ಬಿಲ್ಡ್ ಮಾಡಿದ್ರು ಗೊತ್ತಿಲ್ಲ ಸಿಸ್ಟಮ್ ಯಾರು ಬಿಲ್ಡ್ ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಾಗಲ್ಲ. ಬಟ್ ಪೀಪಲ್ ವಿಲ್ ಫಾಲೋ ದ ಸೇಮ್ ಸಿಸ್ಟಮ್. ಹಂಗೆ ಬಿಲ್ಡ್ ಆಗ್ತವ್ರು. ಈಗ ಪುನಃ ಕ್ವಶನ್, ಆಗಲ್ಲ ಭಜನ್, ನಾನು ಚಂದನ ಚಾನಲ್ ಮಾಡಿದ್ರೆ ಯಾರು ನೋಡ್ತಾರೆ? ನಾನು ಸಿಂಪಲಾಗಿ ಹೇಳ್ತೀನಿ, ಸಕ್ಕ ದುಡ್ಡು ಮಾಡ್ತಾಯಿದೆ, ತುಂಬ ಚೆನ್ನಾಗಿ ದುಡ್ಡು ಮಾಡ್ತಾಯಿದೆ. ಎವರ್ಗ್ರೀನ್ ಕೌಂಟಿ ರೆಸಾರ್ಟ್ ಅಂತೇಳಿ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾಯಿದೆ. ಬಟ್ ಐ ಡಿಸೈಡೆಡ್ ಟು ಡೂ ಇಟ್ ಅ ರಿಟ್ರೀಟ್ ಫಾರ್ ಮೈ ಚೈಲ್ಡ್, ಫಾರ್ ಮೈ ಫ್ಯಾಮ್ಲಿ, ಫಾರ್ ಮೈ ಟೀಮ್. ಬಟ್ ಯು ನೋ ವಾಟ್, ನೈಟ್ ಮಲಗಬೇಕಾದ್ರೆ ಎಷ್ಟು ಸಖತ್ತಾಗಿ ಮಲಗ್ತೀನಿ ಅಂತ ನನಗೆ ಗೊತ್ತು. ಆ್ಯಂಡ್ ಒಳ್ಳೆ ವಿಷಯ ಮಾಡಿದಾಗ ಟೈಮ್ ತಗೊಳುತ್ತೆ ಅಷ್ಟೇ. ಬಟ್ ಆ ಟೈಮಿಗೆ ತುಂಬ ಜನರಿಗೆ ಪೇಷನ್ಸ್ ಇಲ್ಲ. ಸೊ ಈ ಒಂದು ವೀಡಿಯೋದ ಬಗ್ಗೆ ನಿಮಗೆ ಏನು ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇನ್ನೊಂದು ಡಿಸ್ಕ್ಲೈಮರ್, ಐ ಸ್ಪೋಕ್ ಫ್ರಮ್ ಮೈ ಹಾರ್ಟ್. ಯಾರಿಗೂ ನೋವು ಮಾಡೋಕ್ಕಲ್ಲ. ಹ್ಯೂಮನ್ಸ್ ಆರ್ ವೆರಿ ಗುಡ್ ಬೈ ನೇಚರ್, ಬಟ್ ಶೋ ಆಫು, ಶೋಕಿ, ಅನ್ನೆಸೆಸರಿ ಈ ದುಡ್ಡು ಯಾವಾಗ ಡಾಮಿನೇಟ್ ಆಯಿತು, ಎವ್ರಿಥಿಂಗ್ ಲಾಸ್ಟ್. ಈಗ ಜಿಮ್ಮಲ್ಲಿ ಹೊಡೆದು, ಯಾರಿಗೂ ನೋಡಿದೆ, ಜಿಮ್ಮಿಗೆ ಹೊಡೆದು ಅವ್ನ ತಲೆನೇ ಓಪನ್ ಆಗಿಬಿಟ್ಟಿದೆ. ಅವನು ಕಲ್ತಿರೋದೆಲ್ಲಿಂದ? ಮೂವೀಸಲ್ಲಿ JCPಗೆ ಹೊಡೆಯೋದು, ಇನ್ನೊಂದು ಆಗೋದು, ಆಲ್ ದಿಸ್ ವಿಲ್ ಹ್ಯಾಪನ್. ಬಟ್ ಒಳ್ಳೆ ಮೆಸೇಜ್ ಇರೋ ಮೂವೀಸ್ ಕೂಡ ಮಾಡಿದ್ದಾರೆ. ಥ್ಯಾಂಕ್ ಯು ಫಾರ್ ದ್ಯಾಟ್. ಆಯಿಲ್ ಬಗ್ಗೆ ಮೂವಿ ಮಾಡಿದ್ದಾರೆ, ಅಮೇಝಿಂಗ್. ಗೌರ್ಮೆಂಟ್ ಸ್ಕೂಲ್ಸ್ ಬಗ್ಗೆ ಮೂವಿ ಮಾಡಿದ್ದಾರೆ, ನೇಚರ್ ಬಗ್ಗೆ ಮಾಡಿದ್ದಾರೆ, ಆಶ್ರಮದ ಬಗ್ಗೆ ಮಾಡಿದ್ದಾರೆ. ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಪ್ಲೀಸ್ ಶೇರ್ ದಿಸ್ ವಿಡಿಯೋ. ಫೈನಲ್ ಆಗಿ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಹೇಳ್ತೀನಿ, ಕರ್ಮ ಈಸ್ ರಿಯಲ್. ಇಫ್ ಯು ವಾಂಟ್ ಟು ಬಿಲ್ಡ್ ದಟ್ ಹೆಲ್ತ್ ಫಾರ್ ಎವರ್ ಲೆಗೆಸಿಗೆ ಬಿಲ್ಡ್ ಮಾಡಬೇಕಾ, ದೆನ್ ಬಿಲ್ಡ್ ಇಟ್ ಎಥಿಕಲಿ. ಆರ್ ಎಲ್ಸ್ ಫೈರ್ ಫ್ಲೈಸ್ ಥರ ಆಗೋಕ್ಕಾಗಲ್ಲ ಬಿಡಿ, ಅದು ದಟ್ ಈಸ್ ನೆಕ್ಸ್ಟ್ ಲೆವೆಲು. ಹೌಸ್ ಫ್ಲೈಸ್ ಥರ ಬಿಲ್ಡ್ ಮಾಡಿ ನಾನೇನೋ ಸೆಲೆಬ್ರಿಟಿ ಅಂತ ಹೇಳ್ತೀನಿ ಹೇಳಿದ್ರೆ ಯಾರು, ಐ ಮೀನ್ ಲಾಸ್ಟ್ ಒಂದು 10 ಇಯರ್ಸಲ್ಲಿ ಸೆಲೆಬ್ರಿಟೀಸ್ ಹೆಂಗೆ ಸತ್ರು ಅಂತೇಳಿ ಒಂದು ಟ್ರ್ಯಾಕ್ ರಿಪೋರ್ಟ್ ತೆಗೆದ್ರೆ ಗೊತ್ತಾಗುತ್ತೆ. ದ ಲಿಸ್ಟ್ ಲುಕ್ಸ್ ವೆರಿ ಸ್ಟ್ರೇಂಜ್. ಲವ್ ಯು ಆಲ್, ಟೇಕ್ ಕೇರ್, ಮೋರ್ ಪವರ್ ಟು ದಿಲೀಪ್ ರಾಜ್ ಫ್ಯಾಮಿಲಿ, ಶ್ರೀವಿದ್ಯಾ. I know you are powerful. Please take care of yourself and God bless you, each one of them. And this should be reducing, I would say. We are already damaged the ecosystem, and let's inspire more and more people. And ಯಾರಿಗಾದರೂ ನಮ್ಮ ಒಂದು ಕ್ಲಬ್ಬಿಗೆ ಸೇರಬೇಕು. ಆ್ಯಂಡ್ ಅಗೇನ್, ದಿಸ್ ಇಸ್ ನಾಟ್ ಅ ಮಾರ್ಕೆಟಿಂಗ್ ವಿಡಿಯೋ. ಪ್ಲೀಸ್ ಡೋಂಟ್ ಬರಲೇಬೇಡಿ ನನ್ನ ಹತ್ರ, ಕ್ಲಬ್ಬಿಗೂ ಸೇರಬೇಡಿ, ಬರಲೇಬೇಡಿ. ಬಟ್ ಈ ವಿಡಿಯೋ ನೋಡಿ ಇನ್ಸ್ಪೈರ್ ಆದರೆ ಅಟ್ಲೀಸ್ಟ್ ಪಾರ್ಕಲ್ಲಿ ಹೋಗ್ಬಿಟ್ಟು ಗ್ರೌಂಡಿಂಗ್ ಆಗಿ, ನೇಚರಿಗೆ ಕನೆಕ್ಟ್ ಆಗಿ, ದೇರ್ ಆರ್ ಲಾಟ್ ಆಫ್ ಪ್ರೋಸೆಸಸ್ ಯು ಕ್ಯಾನ್ ಬ್ರೌಸ್ ಆನ್ಲೈನು. ಹೋಗಿ ಏನಾದರೂ ಕ್ಲಬ್ಬಿಗೆ ಬರಬೇಕು ಅಂತ ಹೇಳಿದ್ರೆ ಇಂಟೆಂಟ್ ಇದ್ದರೆ, ಇಫ್ ಯು ವಾಂಟ್ ಟು ಬಿ ಅ ಪವರ್ಫುಲ್ ಪರ್ಸನ್ ಹೂ ವಾಂಟ್ ಟು ಇಂಪ್ಯಾಕ್ಟ್ ಬೀಯಿಂಗ್ ವಿತ್ ನೇಚರ್, ಬಿಸ್ನೆಸ್ ಓನರ್ ಬೀಯಿಂಗ್ ವಿತ್ ನೇಚರ್, ಪೊಲಿಟಿಷಿಯನ್ಸ್ ಬೀಯಿಂಗ್ ವಿತ್ ನೇಚರ್, ಇಫ್ ಯು ವಾಂಟ್ ಟು ಬಿ ಅ ಟ್ರೂ ನೇಚರ್ ಪ್ರುನರ್, ಜಾಯಿನ್ ನೇಚರ್ ಪ್ರುನರ್ಸ್ ಕ್ಲಬ್. ಲಿಂಕು
ಕೆಳಗಡೆ ಹಾಕಿರ್ತೀನಿ. ಲವ್ ಯು ಆಲ್, ಟೇಕ್ ಕೇರ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ನಾಳೆ ದಿವಸಕ್ಕೆ ನಮ್ಮ ಒಂದು ಮಕ್ಕಳಿಗೆ ಒಂದು ಒಳ್ಳೆ ಎಕೋಸಿಸ್ಟಮ್ ಬಿಲ್ಡ್ ಮಾಡೋದೇ ನನ್ನ ಉದ್ದೇಶ. ಕೆಲವರು ಕೇಳ್ತಾರೆ, ನಿನ್ನ ಮಗನ ನೀನು ವರ್ಲ್ಡಿಗೆ ರೆಡಿ ಮಾಡ್ತಾ ಇದೆಯಾ ಅಂತ. ಖಂಡಿತ ಇಲ್ಲ, ನನ್ನ ಮಗನಿಗೆ ವರ್ಲ್ಡ್ನ ರೆಡಿ ಮಾಡ್ತಾಯಿದ್ದೀನಿ. ದಟ್ ಈಸ್ ಮೈ ನೇಚರ್ಪ್ರೆನ್ಯೂರ್ ಸ್ಪಿರಿಟ್. ಥ್ಯಾಂಕ್ ಯು, ಲವ್ ಯು ಆಲ್. ಬೇಜಾರು ಮಾಡ್ಕೋಬೇಡಿ ಆಯಿತಾ, ಯಾರನ್ನೆಲ್ಲ ಬೈದಿದ್ದೀನಿ ಬೇಜಾರು ಮಾಡ್ಕೋಬೇಡಿ. ಹಾರ್ಟಿಂದ ಬಂದಿಲ್ಲ, ಅದು ಬೇಜಾರಿಂದ ಮಾತಾಡಿದ್ದೀನಿ. ಐ ಕಾಂಟ್ ಸಿ ಲೂಸಿಂಗ್ ಪೀಪಲ್. ಮತ್ತೆ ಹೇಳಿದ್ದೀನಿ ಅಷ್ಟೇ. ತುಂಬ ಯೋಚನೆ ಮಾಡ್ತಾ ಇದ್ದೀರಲ್ಲ, ಪ್ರೋಸೆಸ್ ಮಾಡಿ.